ಕ್ಷಣ ಭೌತಿಕವಾಗಿ ಆಗಿರಬಹುದು, ಮಾನಸಿಕವಾಗಿ ಆಗಿರಬಹುದು, ಸುರಕ್ಷಿತವಾಗಿರಬೇಕು. ಭಾವನಾತ್ಮಕವಾಗಿಯೂ ಸಹಿತ ಸುರಕ್ಷಿತವಾಗಿರಬೇಕು. ಆ ನಿಟ್ಟಿನಲ್ಲಿ ಕಲಿಕೆಗೆ ಪೂರಕವಾಗಿರುವಂತಹ ವಾತಾವರಣವನ್ನ ಆ ಮಕ್ಕಳಿಗೆ ನೀಡುವುದರ ಮೂಲಕ ಮಗು ಇದ್ದದ್ದು ಆರಾಮಾಗಿ ಶಾಲೆ ಬರಬೇಕು, ಸಂತಸದಾಯಕವಾಗಿರುವಂತಹ ಕಲಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಶಾಲೆ ಬಿಟ್ಟ ನಂತರ ಮನೆಗೆ ಹೋಗಬೇಕು ಅಂತ ಅನ್ನೋದು. ಎಲ್ಲೋ ಕೆಲವೊಂದಷ್ಟು ಜನ ನಿರ್ಲಕ್ಷ್ಯತೆ ಇರುವುದರಿಂದ ಬಹಳಷ್ಟು ಅನಾಹುತಗಳಾಗ್ತವೆ. ಸಾಮಾನ್ಯವಾಗಿ ವಿಷಯ ಸಣ್ಣದೇ ಇರ್ತದೆ, ಆದ್ರೆ ಅದನ್ನು ಬಹಳಷ್ಟು ಗಂಭೀರವಾಗಿ ನಾವು ಪರಿಗಣಿಸಬೇಕಾಗ್ತದೆ. ಆ ಘಟನೆ ನಮ್ಮಲ್ಲೇ ಆಗಿ ನಾವು ಅದನ್ನ ಅರ್ಥ ಮಾಡಿಕೊಂಡು ನಾವು ಜವಾಬ್ದಾರಿಯಿಂದ ವಹಿಸಬೇಕಂತಲ್ಲ. ನಮ್ಮ ರಾಜ್ಯದ ಯಾವುದೇ ಮೂಲೆಯಲ್ಲಿ ಆಗಿರ್ಬೋದು ಅಥವಾ ದೇಶದ ಯಾವುದೇ ಮೂಲೆಯಲ್ಲಿ ಮಗು ಸಾವನ್ನಪ್ತು ಅಥವಾ ಮಗುವಿಗೆ ಏನಾದರೂ ತೊಂದರೆ ಆಯ್ತಪ್ಪ ಅಂತಂದ್ರೆ ಆ ಘಟನೆಯನ್ನ ನಾವು ಉದಾಹರಣೆಯಾಗಿ ಇಟ್ಕೊಂಡು ನಮ್ಮಲ್ಲಿ ಕೂಡ ಮುಂಜಾಗ್ರತೆಯಿಂದ ಮುಂದಿನ ದಿನಮಾನಗಳಲ್ಲಿ ಅಂತ ಘಟನೆಗಳು ಜರುಗಬಾರದಂತ ಇಟ್ಕೊಂಡು ಜಾಗೃತಿ ವಹಿಸಬೇಕಾದಂತದ್ದು ಬಹಳಷ್ಟು ಪ್ರಮುಖವಾಗಿರುವಂತಹ ವಿಷಯ. ಕಳವಳಕಾರಿ ವಿಚಾರ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಸಮಸ್ಯೆ ನಮ್ಮಲ್ಲಿ ಇಲ್ಲ ಅಂತ ಹೇಳೋದು ಬಾಧ್ಯ, ನಮ್ಮಲ್ಲಿ ಆಗೋದಿಲ್ಲ ಅನ್ನೋ ಒಂದು ವಿಶ್ವಾಸ ಕೂಡ ನಮಗೆ ಇದೆ. ವಿಶೇಷವಾಗಿ ಪ್ರೈವೇಟ್ ಅಲ್ಲಿ ಇರ್ಬೋದು ಅಥವಾ ಯಾವುದೇ ಶಾಲೆಯಲ್ಲಿ ಸಮಸ್ಯೆ ಯಾವಾಗ ಆಗ್ತದೆ, ಯಾರು ಮಾಡ್ತಾರೆ, ನೋಬಡಿ ನೋಸ್ ದಟ್. ಸಮ್ಟೈಮ್ಸ್ ಯು ಡೋಂಟ್ ಹ್ಯಾವ್ ಕ್ಲೂ ಆಲ್ಸೋ. ಸೊ ಅದಕ್ಕೆ ಏನು ಪರಿಹಾರ ಅಂದ್ರೆ ಸಿದ್ಧತೆ ಇರೋದಾಗಿದೆ. ಸಿದ್ಧತೆ ಅಂದ್ರೆ ಈಗ ಹೊಸ ವಿಚಾರಗಳನ್ನ ಏನು ನಾವು ಹೇಳ್ತಾನೆ ಇಲ್ಲ. ಶಾಲಾ ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ತಾಲೂಕು ಆಡಳಿತ ಇರ್ಬೋದು, ನಾವೆಲ್ಲ ಅಧಿಕಾರಿ ವರ್ಗದಲ್ಲಿ ಇರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಇರ್ಬೋದು, ಮಾಧ್ಯಮ ಮಿತ್ರರು ಇರ್ಬೋದು, ಮಾನ್ಯ ಜನಪ್ರತಿನಿಧಿಗಳು ಇರ್ಬೋದು, ಪಾಲಕರು, ಪೋಷಕರು ಇರ್ಬೋದು, ಇವನ್ ಸ್ಟೂಡೆಂಟ್ಸ್ ಮೇ ಬಿ, ಅವರು ಕೂಡ ಹೇಳಿದರೆ ಮತ್ತೊಂದ್ಸಲ ಸರಿಯಾಗಿ ನಾವು ತಿಳ್ಕೊಬೇಕಾದದ್ದು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವುದಾಗಿರ್ಬೋದು, ಫೆಸಿಲಿಟೀಸ್ ಬಗ್ಗೆ ಮಾತಾಡ್ತಾ ಇರ್ಬೋದು, ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ನಾವೆಲ್ಲ ಏನ್ ಮಾಡಬೇಕಾಗಿದೆ ಅದನ್ನು ಮಾಡ್ತಾ ಇದೀವಾ ಇಲ್ಲ ಅನ್ನೋ ಒಂದು ಪರಾಮರ್ಶೆ ಸಭೆಯೇ ಇದಾಗಿದೆ ಅಂತ ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ್ದೀನಿ. ಇಲ್ಲಿ ಈಗ ಸೈಬರ್ ಸೆಕ್ಯೂರಿಟಿ ಅಂದ್ರೆ ಗೊತ್ತಿದೆ ಅಂದ್ರೆ ಅಟ್ಯಾಕಿಂಗ್ ದ ಇಂಟರ್ನೆಟ್ ಬೈ ಕ್ರೈಮ್ಸ್. ಈ ತರ ಏನಪ್ಪ ಅಂತಂದ್ರೆ ಕೆಲವೊಂದೆಲ್ಲ ಕ್ರೈಮ್ ಆಗ್ತಿದ್ದಾವೆ, ಅದು ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿ ಕೊಡಬೇಕು, ಅದ್ರ ಬಗ್ಗೆ ಯಾವ್ದಾರ ವಿಶೇಷವಾದ ತಾವು ಟೀಚ್ ಮಾಡಬೇಕು. ಇದರಿಂದ ಕೂಡ ಕ್ರೈಮ್ ಪ್ರಿವೆನ್ಷನ್ ಮಾಡ್ಕೋಬಹುದು. ಆಮೇಲೆ ಅದೇ ರೀತಿಯಾಗಿ ತಾವು ವಿಶೇಷವಾಗಿ ಅಂತಂದ್ರೆ ಈ ಡೌರಿ ಪ್ರೊಹಿಬಿಷನ್ ಬಗ್ಗೆ ಕೆಲವೊಂದು ಯಾವ ರೀತಿ ಮಕ್ಕಳಿಗೆ ಇವಾಗ ತಗೊಳ್ಬೇಕು. ಈಗ ಡೌರಿ ಅಂದ್ರೆ ಕೊಡೋದು ತಗೊಳ್ಳೋದು ಅಥವಾ ವರದಕ್ಷಿಣೆ ಕೊಡೋದು ತಗೊಳ್ಳೋದು ಅನ್ನೋದು ಅಪ್ಪಳ ಕಾನೂನು ಬಾಯಿ ಇರುತ್ತೆ, ಅದು ಮಕ್ಕಳಿಗೆ ಗಮನದಲ್ಲಿ ಇಡಬೇಕು. ಅದೇ ರೀತಿ ನೆಕ್ಸ್ಟ್ ಚೈಲ್ಡ್ ಲೇಬರ್, ಆಮೇಲೆ ಚೈಲ್ಡ್ ಮ್ಯಾರೇಜು, ಆಮೇಲೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಮಕ್ಕಳ ಇವಾಗ 18 ಬಿಲೋ 16 12 13 14 ವರ್ಷ ಮಕ್ಕಳ ಹಳ್ಳಿಯಲ್ಲಿ ನೋಡಿದ್ವಿ, ಸಿಟಿಯಲ್ಲಿ ನೋಡಿದ್ವಿ.